ಕಾಂಪಿಟೇಟಿವ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾರತದ ಸಂವಿಧಾನದ ನಾಯಕ ಪುಸ್ತಕದಲ್ಲಿರುವ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಹಾಗೆ ಈಗಾಗಲೇ 100 ಕ್ವಶನ್ಸ್ನ ಸಾಲ್ವ್ ಮಾಡಿದ್ದೀವಿ. ಈಗ 101ನೇ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಇದ್ದೀವಿ. 101ನೇ ಕ್ವಶನ್ಸ್ ಹೀಗಿದೆ: ರಾಷ್ಟ್ರಪತಿ ಅಧಿಕಾರದಿಂದ ನಿರ್ಗಮಿಸಲು ಬಯಸಿದರೆ ಯಾರಿಗೆ ರಾಜೀನಾಮೆ ಸಲ್ಲಿಸಬೇಕು ಅನ್ನೋದು 101ನೇ ಪ್ರಶ್ನೆ. ಅದುವೇ ಉಪರಾಷ್ಟ್ರಪತಿಗಳಿಗೆ ಸಲ್ಲಿಸಬೇಕಾಗಿರುತ್ತದೆ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 102ನೇ ಪ್ರಶ್ನೆ ನೋಡೋಣ. ಭಾರತದಲ್ಲಿ ರಾಷ್ಟ್ರಪತಿ ಸ್ಥಾನ ತೆರವಾದರೆ ಎಷ್ಟು ಸಮಯದಲ್ಲಿ ರಾಷ್ಟ್ರಪತಿ ಆಯ್ಕೆ ಆಗಬೇಕು ಅನ್ನೋದಿರುತ್ತದೆ. ಆಪ್ಷನ್ ಸಿ ಅದು 6 ತಿಂಗಳು ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 103ನೇ ಪ್ರಶ್ನೆ. 103ನೇ ಪ್ರಶ್ನೆ ಹೀಗಿದೆ: ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಎರಡೂ ಹುದ್ದೆಗಳು ತೆರವಾದಾಗ ಅಥವಾ ಲಭ್ಯವಿಲ್ಲದಿದ್ದಾಗ ಅಂತ ಹೇಳ್ಬೋದು, ಅಥವಾ ಲಭ್ಯರಿಲ್ಲದಿದ್ದಾಗ ಅಥವಾ ಅವರ ಸ್ಥಾನದಲ್ಲಿ ಕಾರ್ಯನಿರ್ವಹಿಸುವವರು ಯಾರು ಅಂತ ಕೇಳಿದ್ದಾರೆ. ಅವರೇ ಆಪ್ಷನ್ಸ್ ಡಿ ಸರಿಯಾದ ಉತ್ತರ ಆಗಿರುತ್ತೆ. ಅದುವೇ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು ಅವರ ಕಾರ್ಯವನ್ನು ನಿರ್ವಹಿಸ್ತಾರೆ. 104ನೇ ಪ್ರಶ್ನೆ. ಈ ಕೆಳಗಿನವರಲ್ಲಿ ರಾಷ್ಟ್ರಪತಿಯಿಂದ ನೇಮಕವಾದವರು ಯಾರು? ವಾಗದವರು ಅಂತ ಯಾರನ್ನು ಕೇಳಿದ್ದಾರೆ. 104ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಉಪರಾಷ್ಟ್ರಪತಿಯಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 105ನೇ ಪ್ರಶ್ನೆ ಹೀಗಿದೆ: ಅದುವೇ ಕಲೆ, ಸಾಹಿತ್ಯ, ವಿಜ್ಞಾನ, ಕ್ರೀಡೆ ಮತ್ತು ಸಮಾಜ ಸೇವೆ ಕ್ಷೇತ್ರಗಳಲ್ಲಿ ಸಲ್ಲಿಸಿದ ಸೇವೆ ಪರಿಗಣಿಸಿ ಉಪರಾಷ್ಟ್ರಪತಿಗಳು ರಾಜ್ಯಸಭೆಗೆ ನಾಮಕರಣ ಮಾಡುವ ಸದಸ್ಯರ ಸಂಖ್ಯೆ ಎಷ್ಟು? ಅದುವೇ 12 ಸದಸ್ಯರು. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 106ನೇ ಪ್ರಶ್ನೆ. ರಾಷ್ಟ್ರಪತಿ ತನ್ನ ವಿವೇಚನಾಧಿಕಾರ ಬಳಸಬಹುದಾದ ಸಂದರ್ಭ ಯಾವುದು? ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ. ಅದುವೇ ಲೋಕಸಭೆಯಲ್ಲಿ ಯಾವುದೇ ಪಕ್ಷ ಸ್ಪಷ್ಟ ಬಹುಮತ ಗಳಿಸದೆ ಅಸ್ಥಿರ ಪರಿಸ್ಥಿತಿ ಎದುರಾದಾಗ ರಾಷ್ಟ್ರಪತಿ ತನ್ನ ವಿವೇಚನಾಧಿಕಾರವನ್ನು ಬಳಸಬಹುದು. 107ನೇ ಪ್ರಶ್ನೆಗೆ ಹೋಗೋಣ. ಅದುವೇ ಸಂಸತ್ತಿನಲ್ಲಿ ಒಪ್ಪಿಗೆ ಪಡೆದ ಮಸೂದೆಯನ್ನು ರಾಷ್ಟ್ರಪತಿಯರಲ್ಲಿ ಅಂಕಿತಕ್ಕಾಗಿ ಕಳುಹಿಸಿದಾಗ ಅವರಿಗಿರುವ ಅವಕಾಶ ಯಾವುದು? ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ. ಅದುವೇ ಮರುಪರಿಶೀಲನೆಗಾಗಿ ಸಂಸತ್ತಿಗೆ ವಾಪಸ್ ಕಳುಹಿಸಬಹುದು. ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟು 108ನೇ ಪ್ರಶ್ನೆ. ಭಾರತದ ಸಂಸತ್ತು ಈ ಕೆಳಗಿನ ಯಾವುದನ್ನು ಒಳಗೊಂಡಿದೆ? ಲೋಕಸಭೆ, ರಾಜ್ಯಸಭೆ ಮತ್ತು ಉಪರಾಷ್ಟ್ರಪತಿ. ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 109ನೇ ಪ್ರಶ್ನೆ ಹೀಗಿದೆ: 109ನೇ ಪ್ರಶ್ನೆ. ಈ ಕೆಳಗಿನ ವಿಷಯಗಳನ್ನು ಹಾಗೂ ಅವುಗಳಿಗೆ ಸಂಬಂಧಿಸಿದ ಸಂವಿಧಾನದಿಂದ ವಿಧಿಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಹೊಂದಿಸಿ ಬರೆಯಿರಿ ಅಂದರೆ 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 110ನೇ ಪ್ರಶ್ನೆ ನೋಡೋಣ. ಅದುವೇ ಭಾರತದ ಉಪರಾಷ್ಟ್ರಪತಿಯನ್ನು ಯಾರು ಆಯ್ಕೆ ಮಾಡ್ತಾರೆ ಅಂತ ಕೇಳಿದ್ದಾರೆ. ಲೋಕಸಭೆ ಮತ್ತು ರಾಜ್ಯಸಭೆ ಸದಸ್ಯರು ಆಯ್ಕೆ ಮಾಡ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 111ನೇ ಪ್ರಶ್ನೆ. ಉಪರಾಷ್ಟ್ರಪತಿ ಸ್ಥಾನ ತೆರವಾದರೆ ಎಷ್ಟು ಸಮಯದಲ್ಲಿ ಚುನಾವಣೆ ನಡೆಸಬೇಕು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಡಿ. ಅದುವೇ ನಿಶ್ಚಿತ ಅವಧಿಯೇನಿಲ್ಲ, ಇದಕ್ಕೆ ಯಾವಾಗ ಬೇಕಾದರೂ ನಡೆಸ್ಬೋದು. ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 212ನೇ ಪ್ರಶ್ನೆ. ಅತಿ ಹೆಚ್ಚು ಅವಧಿಯನ್ನು ಹೊಂದಿದ್ದ ಲೋಕಸಭೆ ಯಾವುದು? ಅದು ಹೆಚ್ಚು ಅವಧಿ ಅಂದರೆ ಅದು 5 ವರ್ಷ 11 ತಿಂಗಳು 21 ದಿವಸ ಇರೋದು ಹೊಂದಿದ ಲೋಕಸಭೆ ಯಾವುದು ಅಂತ ಕೇಳಿದ್ದಾರೆ. ಅದುವೇ 5ನೇ ಲೋಕಸಭೆ. ಅದು ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 113ನೇ ಪ್ರಶ್ನೆ. ಲೋಕಸಭೆಯ ಅವಧಿಯನ್ನು 5 ವರ್ಷದಿಂದ 6 ವರ್ಷಕ್ಕೆ ಏರಿಕೆ ಮಾಡಿದ ಸಂವಿಧಾನ ತಿದ್ದುಪಡಿ ಯಾವುದು? ಅದುವೇ 42ನೇ ತಿದ್ದುಪಡಿ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಲೋಕಸಭೆಯ ಅವಧಿಯನ್ನು 6 ವರ್ಷದಿಂದ ಮತ್ತೆ 5 ವರ್ಷಕ್ಕೆ ಇಳಿಕೆ ಮಾಡಿದ ಸಂವಿಧಾನ ತಿದ್ದುಪಡಿ ಯಾವುದು? ಆಪ್ಷನ್ ಸಿ 44 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 115ನೇ ಪ್ರಶ್ನೆ ಹೀಗಿದೆ: ಪ್ರಧಾನಮಂತ್ರಿಯ ಅಧಿಕಾರಾವಧಿ ಎಷ್ಟು ವರ್ಷ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಡಿ. ಲೋಕಸಭೆಯಲ್ಲಿ ಬಹುಮತ ಹೊಂದಿರುವವರೆಗೆ ಸರಿಯಾದ ಉತ್ತರ ಆಗಿರುತ್ತೆ. ಈ ಕೆಳಗಿನವುಗಳಲ್ಲಿ ಅಂತ ಕೇಳ್ದಂಗೆ ಇದು ಅರ್ಥ ರೈಟ್ ಇಲ್ಲಿದೆ ನೋಡಿ. ಪ್ರಧಾನಮಂತ್ರಿಯ ಅಧಿಕಾರಾವಧಿ ಎಷ್ಟು ಅಂದರೆ ಲೋಕಸಭೆಯಲ್ಲಿ ಬಹುಮತ ಎಷ್ಟಿರುತ್ತೋ ಅಲ್ಲಿವರೆಗೂ ಪ್ರಧಾನಮಂತ್ರಿಗಳೇ ಆಳ್ವಿಕೆ ಮಾಡ್ತಾ ಇರ್ತಾರೆ. 116ನೇ ಪ್ರಶ್ನೆ ಹೀಗಿದೆ: ಕೇಂದ್ರ ಸಚಿವ ಸಂಪುಟದ ಸದಸ್ಯರು ಯಾವ ಸದನದ ಸದಸ್ಯರಾಗಿರಬೇಕು ಅಂತ ಕೇಳಿದ್ದಾರೆ. ಯಾವ ಸದಸ್ಯರಂದರೆ ಅದುವೇ ಲೋಕಸಭೆ ಅಥವಾ ರಾಜ್ಯಸಭೆ ಸದಸ್ಯರಾಗಿರಬೇಕು. 117ನೇ ಪ್ರಶ್ನೆ ನೋಡೋಣ. ಈ ಕೆಳಗಿನ ಯಾವುದರಲ್ಲಿ ಸಚಿವ ಸಂಪುಟದ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಅಂಗೀಕಾರವಾದಾಗ ಸಚಿವ ಸಂಪುಟ ರಾಜೀನಾಮೆ ಸಲ್ಲಿಸಬೇಕಾಗುತ್ತದೆ ಅಂತ ಕೇಳಿದ್ದಾರೆ. ಅದುವೇ ಆಪ್ಷನ್ ಸಿ ಲೋಕಸಭೆಯಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 118ನೇ ಪ್ರಶ್ನೆ. ಲೋಕಸಭೆಯನ್ನು ವಿಸರ್ಜಿಸುವ ಅಂತಿಮ ಅಧಿಕಾರ ಯಾರದ್ದು? ಆಪ್ಷನ್ ಸಿ ರಾಷ್ಟ್ರಪತಿಯವರದ್ದು.
119ನೇ ಪ್ರಶ್ನೆ ನೋಡೋಣ. ಒಂದು ಮಸೂದೆ ಸಂಬಂಧ ಲೋಕಸಭೆ ಮತ್ತು ರಾಜ್ಯಸಭೆ ನಡುವೆ ವಿಭಿನ್ನ ನಿಲುವು ವ್ಯಕ್ತವಾದರೆ ಅಂತಿಮ ತೀರ್ಮಾನ ಯಾರದು? ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ. ಅದುವೇ ಲೋಕಸಭೆ ಮತ್ತು ರಾಜ್ಯಸಭೆ ಜಂಟಿ ಅಧಿವೇಶನ ಸರಿಯಾದ ಉತ್ತರ ಆಗಿರುತ್ತೆ. 120ನೇ ಪ್ರಶ್ನೆ ಹೀಗಿದೆ. ಈ ಕೆಳಗಿನವುಗಳಲ್ಲಿ ಸಂಸತ್ ಜಂಟಿ ಅಧಿವೇಶನದಲ್ಲಿ ಅಂಗೀಕಾರ ಪಡೆದ ಶಾಸನಕ್ಕೆ ಸಂಬಂಧಿಸಿದಂತೆ ತಪ್ಪಾಗಿರುವ ಹೇಳಿಕೆ ಯಾವುದು ಅಂತ ಕೇಳಿದರೆ ಆಪ್ಷನ್ಸ್ ಬಿ 1985ರ ಪಕ್ಷಾಂತರ ನಿಷೇಧ ಕಾಯ್ದೆ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 121ನೇ ಪ್ರಶ್ನೆ. ಲೋಕಸಭೆ ಮತ್ತು ರಾಜ್ಯಸಭೆಗಳ ಜಂಟಿ ಅಧಿವೇಶನದ ಅಧ್ಯಕ್ಷತೆ ವಹಿಸಿದವರು ಯಾರು? 121ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅದುವೇ ಲೋಕಸಭೆ ಸ್ಪೀಕರ್. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 122ನೇ ಪ್ರಶ್ನೆ. ಸಂಸತ್ ಸದಸ್ಯರಲ್ಲದವರು ಪ್ರಧಾನಮಂತ್ರಿಯಾಗಿ ಅಥವಾ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರೆ ಅವರು ಎಷ್ಟು ಅವಧಿಯಲ್ಲಿ ಸಂಸತ್ ಸದಸ್ಯರಾಗಿ ಆಯ್ಕೆಯಾಗಿರಬೇಕು ಅಂತ ಕೇಳಿದರೆ ಅಥವಾ ಆಯ್ಕೆ ಆಗಬೇಕು ಅನ್ನೋದು ಕೇಳಿದರೆ ಅದುವೇ 6 ತಿಂಗಳು. ಅದು ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 123ನೇ ಪ್ರಶ್ನೆ. ಉಪರಾಷ್ಟ್ರಪತಿ ಅಧಿಕಾರದಿಂದ ಪದಚ್ಯುತಿಗೊಳಿಸುವ ಅಂತಿಮ ಅಧಿಕಾರ ಯಾರದು ಅಂದರೆ ಆಪ್ಷನ್ಸ್ ಡಿ ಸಂಸತ್ತಿನ ಉಭಯ ಸದನಗಳಲ್ಲಿ 2/3 ಬಹುಮತ ಇರೋರನ್ನು ಅಂತ ಹೇಳ್ಬೋದು. 124ನೇ ಪ್ರಶ್ನೆ ನೋಡೋಣ. ಅದುವೇ ಲೋಕಸಭೆಯಲ್ಲಿ ಮಂಡಿಸಲಾಗುವ 2 ಅವಿಶ್ವಾಸ ಗೊತ್ತುವಳಿ ನಡುವೆ ಎಷ್ಟು ಸಮಯದ ಅಂತರವಿರಬೇಕು ಅಂತ ಕೇಳಿದರೆ ಅದುವೇ ಆಪ್ಷನ್ಸ್ ಬಿ 6 ತಿಂಗಳು ಅಂತರವಿರಬೇಕು. ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 125ನೇ ಪ್ರಶ್ನೆ. ಸಂಸತ್ತಿನಲ್ಲಿ ಕಾರ್ಯಕಲಾಪ ನಡೆಸಲು ನಿಗದಿತವಾದ ಕೋರಂ ಎಷ್ಟು ಅಂತ ಕೇಳಿದರೆ ಆಪ್ಷನ್ಸ್ 125ನೇ ಪ್ರಶ್ನೆಗೆ ಸರಿಯಾದ ಉತ್ತರ 1/10 ಸದಸ್ಯರು ಇರಬೇಕು ಅನ್ನೋ ನಿಗದಿಪಡಿಸಿರಬೇಕು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. 126ನೇ ಪ್ರಶ್ನೆ ನೋಡೋಣ. ಲೋಕಸಭೆಯಲ್ಲಿ ಸ್ಪೀಕರ್ ತನ್ನ ಮತದಾನದ ಹಕ್ಕನ್ನು ಚಲಾಯಿಸಬಹುದಾದ ಸಂದರ್ಭ ಯಾವುದಂದರೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ. ಅದು ಸಮಾನವಾಗಿ ಮತ ಚಲಾವಣೆಯಾದ ಸಂದರ್ಭದಲ್ಲಿ ಅಂತ ಹೇಳ್ಬೋದು. 127ನೇ ಪ್ರಶ್ನೆ ನೋಡೋಣ. ಸಂಸತ್ ಅಂತಾರಾಷ್ಟ್ರೀಯ ಒಪ್ಪಂದಗಳಿಗೆ ಸಂಬಂಧಿಸಿದ ಕಾನೂನುಗಳನ್ನು ದೇಶದಲ್ಲಿ ಭಾಗಶಃ ಇಲ್ಲವೇ ಪೂರ್ತಿಯಾಗಿ ಅಳವಡಿಸುವಂತೆ ರೂಪಿಸುವ ಸಂಬಂಧ ಸರಿಯಾಗಿರುವ ಹೇಳಿಕೆ ಯಾವುದು? 4 ಹೇಳಿಕೆಗಳು ಕೊಟ್ಟಿದ್ದಾರೆ. 4 ಹೇಳಿಕೆಗಳನ್ನು ಓದೋಣ, ಆಮೇಲೆ ಆನ್ಸರ್ನ ಟಿಕ್ ಮಾಡೋಣ. 1ನೇ ಹೇಳಿಕೆ ಏನಿದೆ, ಎಲ್ಲ ರಾಜ್ಯಗಳ ಒಪ್ಪಿಗೆ ಬೇಕು. ತಪ್ಪು, ಇದು ಅಂತೂ ಅಲ್ಲ. ಈ ಹೇಳಿಕೆ ಅಂತೂ ಸರಿಯಾಗಿರೋ ಹೇಳಿಕೆ ಅಲ್ಲ. ಸಂಬಂಧಿಸಿದ ರಾಜ್ಯಗಳಿಗೆ ಒಪ್ಪಿಗೆ ಬೇಕು, ಇದು ಕೂಡ ಅಲ್ಲ. ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಪ್ಪಿಗೆ ಬೇಕು, ಹಾಗೇನಿಲ್ಲ, ಆ ಥರ ಏನು ಕಂಡೀಷನ್ ಇಲ್ಲ. ನೋಡೋಣ. ಆಪ್ಷನ್ಸ್ ಡಿ ಸರಿಯಾಗಿರ್ಬೋದು. ರಾಜ್ಯಗಳ ಅನುಮತಿ ಬೇಕಾಗಿಲ್ಲ. ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಆಗಿರುತ್ತೆ. ಯಾವುದೇ ರಾಜ್ಯಗಳ ಅನುಮತಿ ಬೇಕಾಗಿರಲ್ಲ, ಅದೇ ಇಲ್ಲಿ ಸರಿಯಾದ ಹೇಳಿಕೆ ಆಗಿರುತ್ತೆ. 127ನೇ ಪ್ರಶ್ನೆಗೆ ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 128ನೇ ಪ್ರಶ್ನೆ. ಲೋಕಸಭೆಯಲ್ಲಿ ಅಧಿಕೃತ ವಿರೋಧ ಪಕ್ಷಕ್ಕಾಗಿ ಕಾರ್ಯನಿರ್ವಹಿಸಲು ರಾಜಕೀಯ ಪಕ್ಷವೊಂದು ಒಟ್ಟು ಸದಸ್ಯರಲ್ಲಿ ಹೊಂದಿರಬೇಕಾದ ಸದಸ್ಯರ ಕನಿಷ್ಠ ಪ್ರತಿಶತ ಪ್ರಮಾಣ ಎಷ್ಟು? ಆಪ್ಷನ್ಸ್ ಬಿ 10% ಅಂತ ಹೇಳ್ಬೋದು. ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 129ನೇ ಪ್ರಶ್ನೆ. ಲೋಕಸಭೆ ಸ್ಪೀಕರ್ ಅವಧಿಯ ಪೂರ್ವವಾಗಿ ಹುದ್ದೆಯಿಂದ ನಿರ್ಗಮಿಸಲು ಬಯಸಿದರೆ ಯಾರಿಗೆ ರಾಜೀನಾಮೆ ಸಲ್ಲಿಸಬೇಕು? ಆಪ್ಷನ್ಸ್ ಎ ಲೋಕಸಭೆಯ ಡೆಪ್ಯೂಟಿ ಸ್ಪೀಕರ್ ಸರಿಯಾದ ಉತ್ತರ ಆಗಿರುತ್ತೆ. 130ನೇ ಪ್ರಶ್ನೆ ಹೀಗಿದೆ. ಲೋಕಸಭೆಯಲ್ಲಿ ಸಚಿವ ಸಂಪುಟದ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಮಂಡನೆಗೆ ಅವಶ್ಯವಿರುವ ಸದಸ್ಯರ ಸಂಖ್ಯೆ ಎಷ್ಟು? ಅದುವೇ 50 ಸದಸ್ಯರು. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 131ನೇ ಪ್ರಶ್ನೆ. ಲೋಕಸಭೆ ಸದಸ್ಯರಲ್ಲದವರನ್ನು ಹೊರತುಪಡಿಸಿ ಬೇರೆ ಯಾರು ಲೋಕಸಭೆ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಬಹುದು ಅಂತ ಕೇಳಿದ್ದಾರೆ. 131ನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಆಗಿರುತ್ತೆ. ಅದುವೇ ಭಾರತದ ಅಟಾರ್ನರ್ ಜನರಲ್. ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಆಗಿರುತ್ತೆ. 132ನೇ ಪ್ರಶ್ನೆ ನೋಡೋಣ. 132ನೇ ಪ್ರಶ್ನೆ ಹೀಗಿದೆ. ಲೋಕಸಭೆ ವರ್ಷಕ್ಕೆ ಕನಿಷ್ಠ ಎಷ್ಟು ಬಾರಿ ಅಧಿವೇಶನ ನಡೆಸಬೇಕು ಅಂತ ಕೇಳಿದ್ದಾರೆ. 132ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಅದು 2 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 133ನೇದು. ಹಣಕಾಸು ಮಸೂದೆ ಅಥವಾ ಫಿನಾನ್ಸ್ ಬಿಲ್ ಯಾವ ಸದನದಲ್ಲಿ ಮೊದಲು ಮಂಡಿಸಲಾಗುತ್ತದೆ ಅಂತ ಕೇಳಿದರೆ ಆಪ್ಷನ್ಸ್ ಎ ಇಲ್ಲಿ ಸರಿಯಾದ ಉತ್ತರ, ಅದುವೇ ಲೋಕಸಭೆಯಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಅದುವೇ ಹಣಕಾಸು ಮಸೂದೆ ಇರುವ ಸಂವಿಧಾನದ ವಿಧಿ ಯಾವುದು? 134ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ 110 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 110ನೇ ಆರ್ಟಿಕಲ್ ಅಂತ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ 135ನೇ ಪ್ರಶ್ನೆ. ಒಂದು ಮಸೂದೆ ಆರ್ಥಿಕ ಮಸೂದೆ ಎಂದು ತೀರ್ಮಾನಿಸುವವರು ಯಾರು? ಆಪ್ಷನ್ಸ್ ಡಿ ಸರಿಯಾದ ಉತ್ತರ, ಅದುವೇ ಲೋಕಸಭೆ ಸ್ಪೀಕರ್ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 136ನೇ ಪ್ರಶ್ನೆ. ಲೋಕಸಭೆ ಅಂಗೀಕರಿಸಿದ ಹಣಕಾಸು ಮಸೂದೆಯನ್ನು ರಾಜ್ಯಸಭೆ ಎಷ್ಟು ಅವಧಿಯವರೆಗೂ ಕ್ರಮ ತೆಗೆದುಕೊಳ್ಳದಿದ್ದರೆ ಅದು ಅಂಗೀಕೃತವಾಗಿದೆ ಎಂದು ತಿಳಿಯಲಾಗುತ್ತದೆ? ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ, ಅದುವೇ 14 ದಿನಗಳು ಅಂತ ಹೇಳ್ಬೋದು. 137ನೇ ಪ್ರಶ್ನೆ ಹೀಗಿದೆ. ಲೋಕಸಭೆಯ ಸಾರ್ವತ್ರಿಕ ಚುನಾವಣೆ ನಂತರ ಸಂಸತ್ತಿನ 2 ಸದನಗಳ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಮಾಡುವರು ಯಾರು ಅಂತ ಕೇಳಿದ್ದಾರೆ. 137ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಅದುವೇ ರಾಷ್ಟ್ರಪತಿಯಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ.
ನೆಕ್ಸ್ಟ್ ಪ್ರಶ್ನೆ 138ನೇ ಪ್ರಶ್ನೆ. ರಾಷ್ಟ್ರಪತಿಗಳು ಪ್ರತಿ ವರ್ಷ ಸಂಸತ್ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡುವ ಅಧಿವೇಶನ ಯಾವುದು? ಯಾವ ಅಧಿವೇಶನ ಅಂದರೆ ಆಪ್ಷನ್ ಸಿ ಹೌದು, ವರ್ಷದ ಪ್ರಥಮ ಅಧಿವೇಶನ ಅಂತ ಹೇಳ್ತಾರೆ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 139ನೇ ಪ್ರಶ್ನೆ ನೋಡೋಣ. ಕೇಂದ್ರ ಮಂತ್ರಿಮಂಡಳ ಯಾರಿಗೆ ಸಾಮೂಹಿಕವಾಗಿ ಹೊಣೆಗಾರಿಕೆಯನ್ನು ಹೊಂದಿರುತ್ತದೆ ಅಂತ ಕೇಳಿದರೆ 139ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅದುವೇ ಲೋಕಸಭಾ. ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 140ನೇ ಪ್ರಶ್ನೆ ನೋಡೋಣ. ಹೊಸದಾಗಿ ರಚಿತವಾಗಿ ಲೋಕಸಭೆಯ ಮೊದಲು ಅಧಿವೇಶನದ ಕಾರ್ಯಕಲಾಪ ಆರಂಭಿಸಲು ಹಿರಿಯ ಸದಸ್ಯರು ಹಂಗಾಮಿ ಸ್ಪೀಕರ್ ಎಂದು ನೇಮಕ ಮಾಡಲಾಗುತ್ತದೆ. ಈ ನೇಮಕ ಮಾಡುವವರು ಯಾರು ಅಂತ ಕೇಳಿದ್ದಾರೆ. 140ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ರಾಷ್ಟ್ರಪತಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 141ನೇ ಪ್ರಶ್ನೆ ನೋಡೋಣ. ಲೋಕಸಭೆಯಲ್ಲಿ ಸ್ಥಾನಗಳನ್ನು ಯಾವ ಆಧಾರದ ಮೇಲೆ ನಿರ್ಧರಿಸಲಾಗಿದೆ? ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಜನಸಂಖ್ಯೆ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 142ನೇ ಪ್ರಶ್ನೆ. ಸಂವಿಧಾನವು ಲೋಕಸಭೆಗೆ ನಿಗದಿಪಡಿಸಿರುವ ಗರಿಷ್ಠ ಸದಸ್ಯರ ಸಂಖ್ಯೆ ಎಷ್ಟು? ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಅದುವೇ 552 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 143ನೇ ಪ್ರಶ್ನೆ ನೋಡೋಣ. ಲೋಕಸಭೆಯಲ್ಲಿ ಈಗಿರುವ ಸದಸ್ಯರ ಸಂಖ್ಯೆ ಎಷ್ಟು? ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಅದುವೇ 545 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 144ನೇ ಪ್ರಶ್ನೆ. ರಾಷ್ಟ್ರಪತಿ ಲೋಕಸಭೆಗೆ ನಾಮಕರಣ ಮಾಡುವವರ ಸದಸ್ಯರ ಸಂಖ್ಯೆ ಎಷ್ಟು? ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ 2. ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 145ನೇ ಪ್ರಶ್ನೆ ನೋಡೋಣ. ಸುಗ್ರೀವ ಆಜ್ಞೆ ರಾಷ್ಟ್ರಪತಿಗಳು ಯಾವ ಸಂದರ್ಭದಲ್ಲಿ ಹೊರಡಿಸುತ್ತಾರೆ ಅಂತ ಕೇಳಿದ್ದಾರೆ. ಈ ನಾಲ್ಕು ಕೆಳಗಡೆ 4 ಕಂಡೀಷನ್ಸ್ ಕೊಟ್ಟಿದ್ದಾರೆ. ಯಾವ್ಯಾವುದು ಅಂತ ನೋಡೋಣ. ಡೈರೆಕ್ಟಾಗಿ ಆನ್ಸರ್ಸ್ ನೋಡೋದಾದರೆ 145ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ಅದುವೇ ಸಂಸತ್ ಅಧಿವೇಶನ ಇಲ್ಲದಿದ್ದಾಗ ಸುಗ್ರೀವ ಆಜ್ಞೆಯನ್ನು ರಾಷ್ಟ್ರಪತಿಗಳು ಆ ಸಂದರ್ಭದಲ್ಲಿ ಹೊರಡಿಸಬಹುದು, ಅವರಿಗೆ ಅಧಿಕಾರವಿರುತ್ತದೆ. 146ನೇ ಪ್ರಶ್ನೆ ನೋಡೋಣ. 146ನೇ ಪ್ರಶ್ನೆ ಆಗಿದೆ. ಭಾರತದ ಸಂವಿಧಾನದಂತೆ ಕೇಂದ್ರಾಡಳಿತ ಪ್ರದೇಶಗಳನ್ನು ಪ್ರತಿನಿಧಿಸುವ ಲೋಕಸಭೆ ಸದಸ್ಯರ ಸಂಖ್ಯೆಯನ್ನು ಎಷ್ಟಕ್ಕೆ ಸೀಮಿತಗೊಳಿಸಲಾಗಿದೆ ಅಂತ ಕೇಳಿದರೆ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಅದುವೇ 20. 147ನೇ ಪ್ರಶ್ನೆ ನೋಡೋಣ. ಪಕ್ಷಾಂತರ ನಿಷೇಧ ಕಾಯ್ದೆಯ ಅನ್ವಯ ಪಕ್ಷಾಂತರ ಮಾಡಿದ ಲೋಕಸಭಾ ಸದಸ್ಯರ ಅನರ್ಹತೆಯನ್ನು ನಿರ್ಧರಿಸುವವರು ಯಾರು? ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಅದುವೇ ಲೋಕಸಭೆ ಸ್ಪೀಕರ್ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 148ನೇ ಪ್ರಶ್ನೆ ನೋಡೋಣ. ಲೋಕಸಭೆಯಲ್ಲಿ ಒಂದು ರಾಜಕೀಯ ಪಕ್ಷವನ್ನು ಪ್ರತಿನಿಧಿಸುವ ಸದಸ್ಯರಲ್ಲಿ ವಿಭಜನೆಯಾದಾಗ ಪಕ್ಷದ ಗುಂಪುಗಳಿಗೆ ಮಾನ್ಯತೆ ನೀಡುವ ಅಧಿಕಾರ ಯಾರದು ಅಂತ ಕೇಳಿದರೆ 148ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಲೋಕಸಭೆ ಸ್ಪೀಕರ್ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 149ನೇ ಪ್ರಶ್ನೆ ನೋಡೋಣ. ಸಂಸತ್ ಅಥವಾ ರಾಜ್ಯ ಶಾಸಕಾಂಗದ ಸದಸ್ಯರು ಅನುಮತಿ ಇಲ್ಲದೆ ಅಧಿವೇಶನದಲ್ಲಿ ಎಷ್ಟು ಅವಧಿವರೆಗೂ ಅನುಪಸ್ಥಿತರಾದರೆ ಅವರ ಸದಸ್ಯತ್ವ ರದ್ದಾಗುತ್ತದೆ ಅಂತ ಕೇಳಿದರೆ 149ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ 60 ದಿವಸ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 150ನೇ ಪ್ರಶ್ನೆ ನೋಡೋಣ. ಸಂಸತ್ ಮತ್ತು ರಾಜ್ಯ ಶಾಸಕಾಂಗದಲ್ಲಿ ನಡೆಯುವ ಕಲಾಪಗಳ ನ್ಯಾಯಬದ್ಧತೆಯನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸಲಾಗದು. ಇದು ಸಂವಿಧಾನದ ಯಾವ ವಿಧಿ ಅಂತ ಕೇಳಿದರೆ 150ನೇ ಪ್ರಶ್ನೆ ಅದುವೇ 122 ಮತ್ತು 212ನೇ ವಿಧಿ ಅಂತ ಹೇಳ್ಬೋದು. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 151ನೇ ಪ್ರಶ್ನೆ. ಸದಸ್ಯರಲ್ಲದವರು ಅಧ್ಯಕ್ಷತೆ ವಹಿಸುವ ಸದನ ಯಾವುದು? ಆಪ್ಷನ್ಸ್ ಡಿ ಅದುವೇ ರಾಜ್ಯಸಭೆ ಸದನವನ್ನು ಹೇಳ್ಬೋದು. ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 152ನೇ ಪ್ರಶ್ನೆ. ರಾಜ್ಯಸಭೆಯ ಅಧ್ಯಕ್ಷರ ಆಯ್ಕೆ ನಡೆಯುವ ವಿಧಾನ ಯಾವುದು? ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಅದುವೇ ಉಪರಾಷ್ಟ್ರಪತಿ ಪದನಿಯಮಿತ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 153ನೇ ಪ್ರಶ್ನೆ ನೋಡೋಣ. ಉಪರಾಷ್ಟ್ರಪತಿಯನ್ನು ಪದಚ್ಯುತಿಗೊಳಿಸುವ ನಿರ್ಣಯವನ್ನು ಮೊದಲು ಎಲ್ಲಿ ಮಂಡಿಸಬೇಕು ಅಂತ ಕೇಳಿದ್ದಾರೆ. ಆಪ್ಷನ್ ಸಿ ರಾಜ್ಯಸಭೆಯಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 154ನೇ ಪ್ರಶ್ನೆ. ಭಾರತ ಸರ್ಕಾರದ ವೆಚ್ಚವನ್ನು ನಿಯಂತ್ರಿಸುವ ಮತ್ತು ತೆರಿಗೆ ವಿಧಿಸುವ ಅಧಿಕಾರ ಯಾರಿಗಿದೆ? ಅದು ಭಾರತದ ಸಂಸತ್ತಿಗಿದೆ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 155ನೇ ಪ್ರಶ್ನೆ ನೋಡೋಣ. ರಾಜ್ಯಸಭೆಯ ಸದಸ್ಯರು ಯಾರಿಂದ ಆಯ್ಕೆಯಾಗುತ್ತಾರೆ ಅಂತ ಕೇಳಿದ್ದಾರೆ. ಅದುವೇ ಆಪ್ಷನ್ಸ್ ಡಿ ರಾಜ್ಯ ವಿಧಾನಸಭೆಯ ಆಯ್ಕೆಯಾದ ಸದಸ್ಯರು. ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 156ನೇ ಪ್ರಶ್ನೆ ನೋಡೋಣ. 156ನೇ ಪ್ರಶ್ನೆ ಹೀಗಿದೆ. ರಾಜ್ಯಸಭೆಯಲ್ಲಿ ರಾಜ್ಯಗಳಿಗೆ ಸದಸ್ಯರ ಪ್ರಾತಿನಿಧ್ಯವನ್ನು ಯಾವ ಆಧಾರದ ಮೇಲೆ ನೀಡಲಾಗಿದೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಅದುವೇ ರಾಜ್ಯದ ಜನಸಂಖ್ಯೆಯ ಆಧಾರದ ಮೇಲೆ ಸರಿಯಾದ ಉತ್ತರ ಆಗಿರುತ್ತೆ. 157ನೇ ಪ್ರಶ್ನೆ. ರಾಜ್ಯಸಭೆಯಿಂದ ಪ್ರತಿ 2 ವರ್ಷಕ್ಕೊಮ್ಮೆ ನಿವೃತ್ತಿಯಾಗುವ ಸದಸ್ಯರ ಸಂಖ್ಯೆ ಎಷ್ಟು? ಆಪ್ಷನ್ ಸಿ 1/3 ಸದಸ್ಯರನ್ನು ಹೇಳ್ಬೋದು. 158ನೇ ಪ್ರಶ್ನೆ. ರಾಜ್ಯಸಭೆಗೆ ಆಯ್ಕೆಯಾಗಲು ಅಥವಾ ನಾಮಕರಣ ಹೊಂದಲು ಎಷ್ಟು ವಯಸ್ಸಾಗಿರಬೇಕು ಅಂತ ಕೇಳಿದರೆ ಅದು 30 ವರ್ಷ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 159ನೇ ಪ್ರಶ್ನೆ. ರಾಜ್ಯಸಭೆಯ ಸದಸ್ಯರ ಅಧಿಕಾರ ಅವಧಿ ಎಷ್ಟು? ಇದು 6 ಅವಧಿ. ಎಷ್ಟು ಇದು? ಆಪ್ಷನ್ಸ್ ನೋಡೋಣ. 159ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅದು 6 ವರ್ಷ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ.
160ನೇ ಪ್ರಶ್ನೆ, ಹೊಸ ಅಖಿಲ ಭಾರತ ಸೇವೆಯನ್ನು ಸ್ಥಾಪಿಸುವ ಸಂಬಂಧದ ವಿಧೇಯಕ ಯಾವ ಸದನದಲ್ಲಿ ಮೊದಲು ಮಂಡನೆಯಾಗಬೇಕು? 160ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅದುವೇ ರಾಜ್ಯಸಭೆಯಲ್ಲಿ ಮಂಡನೆಯಾಗಬೇಕು. ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 161ನೇ ಪ್ರಶ್ನೆ ಹೀಗಿದೆ, ಸಂವಿಧಾನದ ರಾಜ್ಯಸಭೆಗೆ ನಿರ್ದಿಷ್ಟಪಡಿಸಿರುವ ಗರಿಷ್ಠ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಅದು 260 ಸದಸ್ಯರ ಸಂಖ್ಯೆಯನ್ನು ಗರಿಷ್ಠವಾಗಿ ನಿಗದಿಪಡಿಸಿರ್ತಾರೆ ರಾಜ್ಯಸಭೆಗೆ ಸಂವಿಧಾನದ ಪ್ರಕಾರ. 162ನೇ ಪ್ರಶ್ನೆ ನೋಡೋಣ. ದಯವಿಟ್ಟು ಕ್ಷಮಿಸಿ. 161ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. 250 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 162ನೇ ಪ್ರಶ್ನೆ ನೋಡೋಣ. ರಾಜ್ಯಸಭೆಯಲ್ಲಿ ಈಗಿರುವ ಸದಸ್ಯರ ಸಂಖ್ಯೆ ಎಷ್ಟು? ಅದು 244. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 163ನೇ ಪ್ರಶ್ನೆ ನೋಡೋಣ. ಸಂವಿಧಾನದ ತಿದ್ದುಪಡಿ ಯಾವ ಅವಧಿಯಲ್ಲಿದೆ ಅಂತ ಕೇಳಿದ್ದಾರೆ. ಇದು ಇಂಪಾರ್ಟೆಂಟ್ ಪ್ರಶ್ನೆ. ಇಂಥವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿರುತ್ತೆ. ಇದು ಕೂಡ ನಾನು ಸ್ಟಾರ್ ಮಾರ್ಕ್ ಹಾಕ್ತೀನಿ, ಯಾಕಂದರೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಇದು ತುಂಬ ಎಕ್ಸಾಮ್ಸಲ್ಲಿ ಕೇಳಿ ರಿಪೀಟ್ ಆಗಿದೆ, ಮುಂದೆ ಕೂಡ ರಿಪೀಟ್ ಆಗೋ ಚಾನ್ಸಸ್ ಇದೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ನ ಅವನು ಆಲ್ಟ್ರ್ ಮಾಡಿ ಕೇಳ್ತಾನೆ, ರೈಟ್? ಸೊ ಯಾವ ತಿದ್ದುಪಡಿ, ಈ ಸಂವಿಧಾನದ ತಿದ್ದುಪಡಿ ಯಾವ ವಿಧಿಯಲ್ಲಿದೆ ಅಂತ ಕೇಳಿದರೆ ಅದುವೇ ಆಪ್ಷನ್ಸ್ ಡಿ ಸರಿಯಾದ ಉತ್ತರ ಆಗಿರುತ್ತೆ. ಅದುವೇ 368ನೇ ವಿಧಿಯಲ್ಲಿ ಸಂವಿಧಾನ ತಿದ್ದುಪಡಿಯ ಬಗ್ಗೆ 368ನೇ ವಿಧಿಯಲ್ಲಿ ಮಂಡಿಸಲಾಗಿದೆ ಅಥವಾ ಹೇಳಲಾಗಿದೆ. 164ನೇ ಪ್ರಶ್ನೆ ನೋಡೋಣ. ಭಾರತದ ಸಂವಿಧಾನಕ್ಕೆ ಮಾಡಿದ ಮೊದಲ ತಿದ್ದುಪಡಿ ಯಾವುದು? ಮೊದಲ ತಿದ್ದುಪಡಿ ಯಾವುದು ಅಂತ ಕೇಳಿದ್ದಾರೆ ಆಪ್ಷನ್ಸ್ ಬಿ 9ನೇ ಅನುಸೂಚನೆಯ ಸೇರ್ಪಡೆ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 165ನೇ ಪ್ರಶ್ನೆ ನೋಡೋಣ. ಭಾರತ ಸಂವಿಧಾನಕ್ಕೆ ಮೊದಲ ತಿದ್ದುಪಡಿ ಮಾಡಲಾದ ವರ್ಷ ಯಾವುದು? ಯಾವ ವರ್ಷ ಅಂದರೆ ಅದುವೇ 1951. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ, ರೈಟ್? 166ನೇ ಪ್ರಶ್ನೆ ನೋಡೋಣ. ಭಾರತದ ಮೂಲ ಸಂವಿಧಾನದಲ್ಲಿ 14 ಭಾಷೆಗಳಿದ್ದು 1967ರಲ್ಲಿ 21ನೇ ಸಂವಿಧಾನದ ತಿದ್ದುಪಡಿಯ ಮೂಲಕ ಸೇರ್ಪಡೆಯಾದ ಭಾಷೆ ಯಾವುದು? ಇದು ಕೂಡ ತುಂಬ ಎಕ್ಸಾಮ್ಸಲ್ಲಿ ರಿಪೀಟ್ ಆಗಿರೋ ಕ್ವಶನ್ಸ್ ಆಗಿರುತ್ತೆ. ಹೀಗಾಗಿ ಇದಕ್ಕೂ ಕೂಡ ನಾನು ಏನು ಮಾಡ್ತೀನಿ, ಸ್ಟಾರ್ ಮಾರ್ಕ್ ಹಾಕ್ತೀನಿ. ಸ್ಟಾರ್ ಮಾರ್ಕ್ ಹಾಕಿ ಸರಿಯಾದ ಉತ್ತರ ಹೇಳ್ತೀನಿ. ಅದುವೇ ಆಪ್ಷನ್ ಸಿ ಕೊಂಕಣಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ದಯವಿಟ್ಟು ಕ್ಷಮಿಸಿ, ಕೊಂಕಣಿ ಎಲ್ಲ ಸಿಂಧಿ ಭಾಷೆ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 167ನೇ ಪ್ರಶ್ನೆ ನೋಡೋಣ. ಸಂವಿಧಾನದ ಬಹುಮತತ್ವದ 44ನೇ ತಿದ್ದುಪಡಿಯ ಮಾಡಲಾದ ವರ್ಷ ಯಾವುದು? 44ನೇ ತಿದ್ದುಪಡಿ ಮಾಡಲಾದ ವರ್ಷ ಯಾವುದು? ಇಸ್ವಿ ಕೇಳಿದ್ದಾರೆ. 167ನೇ ಪ್ರಶ್ನೆ ಇಸ್ವಿ ಯಾವುದಾದ್ರೆ 1978. ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 168ನೇ ಪ್ರಶ್ನೆ ನೋಡೋಣ. ಅದು ಹೊಂದಿಸಿ ಬರೆಯಿರಿ ಪ್ರಶ್ನೆ. ಸಂವಿಧಾನದ ತಿದ್ದುಪಡಿಗಳನ್ನು ಹಾಗೂ ಅವುಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಇದು ಕೂಡ ಇಂಪಾರ್ಟೆಂಟು, ತುಂಬ ಎಕ್ಸಾಮ್ಸಲ್ಲಿ ರಿಪೀಟ್ ಮಾಡಿದ್ದಾರೆ. ಇದಕ್ಕೆ ಇಲ್ಲಿರೋ ಯಾವುದನ್ನ ಒಂದು ವಿಧಿನೂ ಅವನು ಕ್ವಶನ್ಸ್ನ ಆಲ್ಟರ್ ಮಾಡಿ ಕೇಳೋ ಚಾನ್ಸಸ್ ಇದೆ. ಇಲ್ಲಿ ಸರಿಯಾದ ಉತ್ತರ 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 169ನೇ ಪ್ರಶ್ನೆ ಹೀಗಿದೆ, ರೈಟ್? 169ನೇ ಪ್ರಶ್ನೆ, ಮೂಲಭೂತ ಹಕ್ಕುಗಳ ಸಹಿತ ಸಂವಿಧಾನದ ಯಾವ ಭಾಗವನ್ನಾದರೂ ತಿದ್ದುಪಡಿ ಮಾಡಲು ಸಂಸತ್ತಿಗೆ ಅಧಿಕಾರ ನೀಡಿದ ಸಂವಿಧಾನ ತಿದ್ದುಪಡಿ ಯಾವುದು? 169ನೇ ಪ್ರಶ್ನೆಗೆ ಸರಿಯಾದ ಉತ್ತರ 24ನೇ ತಿದ್ದುಪಡಿಯಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 170ನೇ ಪ್ರಶ್ನೆ, ಭಾರತ ಸಂವಿಧಾನದ ಈ ಕೆಳಗಿನ ತಿದ್ದುಪಡಿಗಳು ಹಾಗೂ ಅವುಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ಹೊಂದಿಸಿ ಬರೆಯಿರಿ. 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 171ನೇ ಪ್ರಶ್ನೆ ಹೀಗಿದೆ, ಭಾರತದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಘೋಷಣೆಯನ್ನು ಅಂತಿಮ ಅಧಿಕಾರ ಯಾರದು? 171ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ, ಅದುವೇ ರಾಷ್ಟ್ರಪತಿಯಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 172ನೇ ಪ್ರಶ್ನೆ, ತುರ್ತು ಪರಿಸ್ಥಿತಿಯ ಮತ್ತು ಅವುಗಳಿಗೆ ಸಂಬಂಧಿಸಿದ ವಿಧಿಗಳಲ್ಲಿ ಸರಿಯಾಗಿರುವ ಹೇಳಿಕೆ ಯಾವುದು? ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಹೇಳಿಕೆಗಳ ಒಂದ್ಸತಿ ನೋಡೋಣ. 1ನೇ ಹೇಳಿಕೆ ಆಗಿದೆ 352ನೇ ವಿಧಿ ಏನು ಹೇಳುತ್ತೆ ಅಂದರೆ ರಾಷ್ಟ್ರಪತಿ ತುರ್ತು ಪರಿಸ್ಥಿತಿಯ ಘೋಷಣೆ, ಹೌದು, ಇದು ಕೂಡ ಸರಿಯಾಗಿದೆ. 356ನೇ ವಿಧಿ ಏನು ಹೇಳುತ್ತೆ, ರಾಜ್ಯದಲ್ಲಿ ಸಂವಿಧಾನಿಕ ಬಿಕ್ಕಟ್ಟು, ಹೌದು, ಇದು ಕೂಡ ಸರಿಯಾಗಿದೆ. 360ನೇ ವಿಧಿ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಹೇಳುತ್ತೆ, ಸರಿಯಾಗಿದೆ. ಹಾಗಾಗಿ ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 1, 2, 3 ಇಲ್ಲಿ 3 ಹೇಳಿಕೆಗಳು ಸರಿಯಾಗಿದೆ. ತುರ್ತು ಪರಿಸ್ಥಿತಿಗೆ ರಿಲೇಟೆಡ್ ಆಗಿ ಈ 3 ಹೇಳಿಕೆಗಳು ಸರಿಯಾಗಿದೆ. ಆಯಾ ವಿಧಿಗಳು ಕೂಡ ಇಲ್ಲಿ ಸರಿಯಾಗಿದೆ ಅಂತ ಹೇಳ್ಬೋದು. 173ನೇ ಪ್ರಶ್ನೆ ನೋಡೋಣ. ಸಂವಿಧಾನದ 352ನೇ ವಿಧಿಯಂತೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಿಸಿದಾಗ ಸಂಸತ್ತಿನಿಂದ ಎಷ್ಟು ಸಮಯದಲ್ಲಿ ಅಂಗೀಕಾರ ಪಡೆಯಬೇಕು ಅಂತ ಕೇಳಿದ್ದಾರೆ. 173ನೇ ಪ್ರಶ್ನೆಗೆ ಸರಿಯಾದ ಉತ್ತರ 1 ತಿಂಗಳು ಇಲ್ಲಿ ಸರಿಯಾದ ಉತ್ತರ. ಆಪ್ಷನ್ಸಲ್ಲಿ ನಿಮ್ಮ ಎಕ್ಸಾಮ್ಸಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಏನು ಮಾಡಿರ್ತಾನೆ, 30 ದಿನ ಅಂತ ಕೊಟ್ಬಿಟ್ಟಿರ್ತಾನೆ. ಸೊ ಅವಾಗ ನೀವು ಟಿಕ್ ಹಾಕಬೇಕಾಗಿದ್ದು 30 ದಿನ ಅಂದರೂ ಒಂದೇ, 1 ತಿಂಗಳು ಅಂದರೂ ಒಂದೇ. ಸೊ ಇಲ್ಲಿ ಸರಿಯಾದ ಉತ್ತರ 30 ದಿನವೂ ಹೌದು, 1 ತಿಂಗಳೂ ಹೌದು, ರೈಟ್? ಈ ರೀತಿ ಕ್ವಶನ್ಸ್ನ ಆಲ್ಟರ್ ಮಾಡೋ ಚಾನ್ಸಸ್ ಇರುತ್ತೆ. 173ನೇ ಪ್ರಶ್ನೆ 174ನೇ ಪ್ರಶ್ನೆ ನೋಡೋಣ. ರಾಷ್ಟ್ರಪತಿಯ ತುರ್ತು ಪರಿಸ್ಥಿತಿಯ ಮುಂದುವರಿಕೆಗೆ ಸಂಸತ್ತಿನ ಒಪ್ಪಿಗೆಯನ್ನು ಎಷ್ಟು ಸಮಯಕ್ಕೊಮ್ಮೆ ಪಡೆಯಬೇಕು? ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ, ಅದು 6 ತಿಂಗಳು ಅಂತ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ.
175ನೇ ಪ್ರಶ್ನೆ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಸಂಸತ್ತಿನ ಒಪ್ಪಿಗೆ ಪಡೆದು ಎಷ್ಟು ಸಮಯದವರೆಗೆ ಮುಂದುವರೆಸಬಹುದು? 175ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅದುವೇ ಅನಿಶ್ಚಿತ ಸಮಯದವರೆಗೆ. ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 176ನೇ ಪ್ರಶ್ನೆ, ಭಾರತದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ ಸಂದರ್ಭ ಯಾವುದು? 176ನೇ ಪ್ರಶ್ನೆಗೆ ಸರಿಯಾದ ಉತ್ತರ 1965ರ ಪಾಕಿಸ್ತಾನದ ಆಕ್ರಮಣ. ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 177ನೇ ಪ್ರಶ್ನೆ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಘೋಷಣೆ ಆಗದಂತ ಸ್ಥಗಿತಗೊಳ್ಳುವ ಸಂವಿಧಾನದ ವಿಧಿ ಯಾವುದು? ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ 19 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 178ನೇ ಪ್ರಶ್ನೆ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆಗೆ ಸಂವಿಧಾನದ 352ನೇ ವಿಧಿಯಲ್ಲಿದ್ದ ಆಂತರಿಕ ಗಲಭೆ ಪದವನ್ನು ತೆಗೆದು ಸಶಸ್ತ್ರ ಬಂಡಾಯ ಎನ್ನುವ ಪದಗಳನ್ನು ಸೇರ್ಪಡೆ ಮಾಡಿದ ಸಂವಿಧಾನದ ತಿದ್ದುಪಡಿ ಯಾವುದು? ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಅದುವೇ 44ನೇ ತಿದ್ದುಪಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 179ನೇ ಪ್ರಶ್ನೆ, ಸಂವಿಧಾನದ 360ನೇ ವಿಧಿಯಂತೆ ಇಲ್ಲಿಯವರೆಗೆ ಎಷ್ಟು ಸಾರಿ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ದೇಶದಲ್ಲಿ ವಿಧಿಸಲಾಗಿದೆ? ಅದುವೇ ಆಪ್ಷನ್ಸ್ ಡಿ ಇನ್ನೂ ವಿಧಿಸಿಲ್ಲ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಈ ರೈಟ್. 180ನೇ ಪ್ರಶ್ನೆ ನೋಡೋಣ. ಹೀಗಿದೆ, ರಾಷ್ಟ್ರಪತಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಈ ಕೆಳಗಿನ ಯಾವ ಸಂದರ್ಭದಲ್ಲಿ ಮಾತ್ರ ಘೋಷಿಸಬಹುದು? ಆಪ್ಷನ್ಸ್ ಬಿ ಇಲ್ಲಿ ಸರಿಯಾಗಿರುತ್ತೆ. ಅದುವೇ ಪ್ರಧಾನಿ ಮುಖ್ಯಸ್ಥನಾಗಿರಬೇಕು, ಕೇಂದ್ರ ಸಚಿವ ಸಂಪುಟದ ಲಿಖಿತ ಶಿಫಾರಸಿನಂತೆ ಅನ್ನೋದರಲ್ಲಿ ಆ ಸಂದರ್ಭದಲ್ಲಿ ಮಾತ್ರ ರಾಷ್ಟ್ರಪತಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು. 181ನೇ ಪ್ರಶ್ನೆ ನೋಡೋಣ. 181ನೇ ಪ್ರಶ್ನೆ ಹೀಗಿದೆ, ರಾಜ್ಯದಲ್ಲಿ ಸಂವಿಧಾನದ 356ನೇ ವಿಧಿಯ ಅನ್ವಯ ರಾಷ್ಟ್ರಪತಿ ಆಳ್ವಿಕೆಯನ್ನು ಸಂಸತ್ತಿನ ಅನುಮೋದನೆ ಪಡೆದು ಎಷ್ಟು ಅವಧಿಯವರೆಗೆ ಮುಂದುವರೆಸಬಹುದು? 181ನೇ ಪ್ರಶ್ನೆಗೆ ಸರಿಯಾದ ಉತ್ತರ 3 ವರ್ಷ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 182ನೇ ಪ್ರಶ್ನೆ ನೋಡೋಣ. ಸಂವಿಧಾನದ 356ನೇ ವಿಧಿಯ ಅನ್ವಯ ರಾಜ್ಯಪಾಲರ ವರದಿಯಂತೆ ರಾಷ್ಟ್ರಪತಿ ಆಳ್ವಿಕೆ ವಿಧಿಸಿದಾಗ ಈ ಕೆಳಗಿನ ಯಾವ ಹೇಳಿಕೆಯನ್ನು ಅನ್ವಯಿಸುತ್ತದೆ? 182ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ಅದುವೇ 1 ಮತ್ತು 2 ಮತ್ತು 3 ಇಲ್ಲಿ 3 ಹೇಳಿಕೆಗಳು ಸರಿಯಾಗಿರುತ್ತೆ. ಹೇಳಿಕೆಗಳನ್ನು ಒಂದ್ಸತಿ ಓದ್ತೀನಿ, ಗಮನವಿಟ್ಟು ಕೇಳಿ. ರಾಷ್ಟ್ರಪತಿ ಆಳ್ವಿಕೆಗೆ ಸಂಸತ್ತಿನಿಂದ 2 ತಿಂಗಳು ಒಪ್ಪಿಗೆ ಪಡೆಯಬೇಕು. ಹೌದು. ರಾಷ್ಟ್ರಪತಿ ಆಳ್ವಿಕೆ ಮುಂದುವರಿಕೆ 6 ತಿಂಗಳಿಗೊಮ್ಮೆ ಸಂಸತ್ತಿನಿಂದ ಅಂಗೀಕಾರ ಪಡೆಯಬೇಕು. ಇದು ಕೂಡ ಸರಿಯಾಗಿದೆ. ಜಮ್ಮು ಮತ್ತು ಕಾಶ್ಮೀರ ರಾಜ್ಯದಲ್ಲಿ ರಾಷ್ಟ್ರಪತಿಗಳಿಗೆ ಬದಲಾಗಿ ರಾಜ್ಯಪಾಲರ ಆಡಳಿತವಿರುತ್ತದೆ. ಇದು ಕೂಡ ಹೇಳಿಕೆ ಸರಿಯಾಗಿದೆ. ಸೊ ಇಲ್ಲಿ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 183ನೇ ಪ್ರಶ್ನೆ ನೋಡೋಣ. ಭಾರತದ ಸಂವಿಧಾನದಂತೆ ಕೇಂದ್ರ ಪಟ್ಟಿಯಲ್ಲಿರುವ ವಿಷಯಗಳ ಸಂಖ್ಯೆ ಎಷ್ಟು ವಿಷಯಗಳ ಸಂಖ್ಯೆ ಇರುತ್ತೆ ಅಂದರೆ 183ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅದುವೇ 97 ವಿಷಯಗಳು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ. 184ನೇ ಪ್ರಶ್ನೆ ನೋಡೋಣ. ಅದುವೇ ಸಂಸತ್ ಯಾವ ಪಟ್ಟಿಯಲ್ಲಿ ಅಥವಾ ಯಾವ ಪಟ್ಟಿಯ ವಿಷಯಗಳ ಮೇಲೆ ಕಾನೂನು ರಚಿಸುವ ಸಂಪೂರ್ಣ ಅಧಿಕಾರವನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಸೊ 184ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಅದುವೇ ಕೇಂದ್ರ ಪಟ್ಟಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 185ನೇ ಪ್ರಶ್ನೆ ನೋಡೋಣ. ಭಾರತದ ಮೂಲ ಸಂವಿಧಾನದಂತೆ ರಾಜ್ಯ ಪಟ್ಟಿಯಲ್ಲಿರುವ ಅಥವಾ ಸ್ಟೇಟ್ ಲಿಸ್ಟ್ನಲ್ಲಿರುವ ವಿಷಯಗಳ ಸಂಖ್ಯೆ ಎಷ್ಟು? ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಅದುವೇ 66. 186 ಇಲ್ಲಿ 186ನೇ ಪ್ರಶ್ನೆ ನೋಡೋಣ. ಭಾರತದ ಮೂಲ ಸಂವಿಧಾನದಂತೆ ಸಮವರ್ತಿ ಪಟ್ಟಿಯಲ್ಲಿರುವ ವಿಷಯಗಳ ಸಂಖ್ಯೆ ಎಷ್ಟು ಅಂದರೆ ಎಷ್ಟಿರ್ಬೋದು ಅಂದರೆ 47 ವಿಷಯಗಳ ಸಂಖ್ಯೆ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ 187ನೇ ಪ್ರಶ್ನೆ, ಶಿಕ್ಷಣ ಸೇರ್ಪಡೆಯಾಗಿರುವ ಪಟ್ಟಿ ಯಾವುದು? ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಅದುವೇ ಸಮವರ್ತಿ ಪಟ್ಟಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 188ನೇ ಪ್ರಶ್ನೆ, ಕೇಂದ್ರ ರಾಜ್ಯ ಮತ್ತು ಸಮವರ್ತಿ ಪಟ್ಟಿಗಳಲ್ಲಿ ನಮೂದಿಸಿರದ ಶೇಷಾಧಿಕಾರ ಪಟ್ಟಿ ಅಥವಾ ರೆಸಿಡೆಂಟರಿ ಪವರ್ಸ್ ಮೇಲೆ ಇರುವ ಶಾಸನ ಮಾಡಬಹುದು ಯಾವುದು ಅಂತ ಕೇಳಿದರೆ ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಅದುವೇ ಸಂಸತ್ತಿಲಿ ಸರಿಯಾದ ಉತ್ತರ ಆಗಿರುತ್ತೆ. 189ನೇ ಪ್ರಶ್ನೆ ನೋಡೋಣ. ರಾಜ್ಯದ ರಾಜ್ಯಪಾಲರನ್ನು ನೇಮಕ ಮಾಡುವವರು ಯಾರು? ರಾಜ್ಯದ ರಾಜ್ಯಪಾಲರನ್ನು ನೇಮಕ ಮಾಡುವವರು ರಾಷ್ಟ್ರಪತಿಗಳು. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 190ನೇ ಪ್ರಶ್ನೆ, ಭಾರತದ ರಾಜ್ಯವೊಂದರ ವಿಧಾನಸಭೆಯ ಸದಸ್ಯರ ಗರಿಷ್ಠ ಸಂಖ್ಯೆ ಎಷ್ಟಿರಬಹುದು? 190ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ 500 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 191ನೇ ಪ್ರಶ್ನೆ, ಭಾರತದ ರಾಜ್ಯವೊಂದರ ವಿಧಾನಸಭೆಯ ಸದಸ್ಯರ ಕನಿಷ್ಠ ಸಂಖ್ಯೆ ಎಷ್ಟಿರಬೇಕು? 191ನೇ ಪ್ರಶ್ನೆಗೆ ಸರಿಯಾದ ಉತ್ತರ 60 ಸದಸ್ಯರ ಸಂಖ್ಯೆ ಎಷ್ಟಿರಬೇಕು? ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 192ನೇ ಪ್ರಶ್ನೆ, ಗೋವಾ ರಾಜ್ಯದ ವಿಧಾನಸಭೆಯ ಸದಸ್ಯರ ಸಂಖ್ಯೆ ಎಷ್ಟು? 192ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅದು 40. ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 193ನೇ ಪ್ರಶ್ನೆ, ರಾಜ್ಯಪಾಲರು ಮತ್ತು ತನ್ನ ಕಾರ್ಯನಿರ್ವಹಣೆಯಲ್ಲಿ ಯಾರಿಗೆ ಜವಾಬ್ದಾರರಾಗಿರುತ್ತಾರೆ? ಆಪ್ಷನ್ ಸಿ ಅದು ರಾಷ್ಟ್ರಪತಿಗಳಿಗೆ ಜವಾಬ್ದಾರರಾಗಿರ್ತಾರೆ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 194ನೇ ಪ್ರಶ್ನೆ, ರಾಜ್ಯವೊಂದರ ರಾಜ್ಯಪಾಲರಿಗೆ ಅಧಿಕಾರ ಸ್ವೀಕಾರದ ಪ್ರಮಾಣ ವಚನ ಬೋಧಿಸಿದವರು ಯಾರು? ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಅದುವೇ ರಾಜ್ಯ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸರಿಯಾದ ಉತ್ತರ ಆಗಿರುತ್ತೆ.
195ನೇ ಪ್ರಶ್ನೆ ನೋಡೋಣ. ರಾಜ್ಯಪಾಲರು ತನ್ನ ವಿವೇಚನೆಯ ಬಳಸಬಹುದಾದ ಸಂದರ್ಭ ಯಾವುದು? ಒಂದಿಷ್ಟು ಸಂದರ್ಭಗಳನ್ನು ಕೊಟ್ಟಿದ್ದಾರೆ. ಯಾವ್ಯಾವ ಸಂದರ್ಭ ಅಂತ ಒಂದಿಷ್ಟು ನೋಡೋಣ, ಆಪ್ಷನ್ಸ್ನ ಕೊಡೋಣ. ಒಂದನೇ ಸಂದರ್ಭ ಕೊಟ್ಟಿದ್ದಾರೆ, ರಾಜ್ಯದಲ್ಲಿ ರಾಷ್ಟ್ರಪತಿಗೆ ಆಳ್ವಿಕೆಯ ಶಿಫಾರಸು ಮಾಡುವಾಗ ಅಂತ ಕೊಟ್ಟಿದ್ದಾರೆ. ಹೌದು, ಈ ಟೈಮಲ್ಲೂ ಕೂಡ ರಾಜ್ಯಪಾಲರು ತಮ್ಮ ವಿವೇಚನೆಯನ್ನು ಬಳಸಬಹುದು. ಇದು ಕೂಡ ಸರಿಯಾಗಿದೆ. ಸಾರ್ವತ್ರಿಕ ಚುನಾವಣೆಯ ನಂತರ ಯಾವುದೇ ಪಕ್ಷ ಸ್ಪಷ್ಟ ಬಹುಮತ ಗಳಿಸಲು ವಿಫಲವಾದಾಗ, ಇದು ಕೂಡ ಸರಿಯಾಗಿದೆ. ಆಡಳಿತ ನಡೆಸುತ್ತಿದ್ದ ಪಕ್ಷ ವಿಧಾನಸಭೆಯಲ್ಲಿ ಬಹುಮತ ಕಳೆದುಕೊಂಡಾಗ, ಇದು ಕೂಡ ಸರಿಯಾಗಿದೆ. ಸೊ ಆಪ್ಷನ್ಸ್ ಡಿ ಇಲ್ಲಿ ಸರಿಯಾಗಿರುತ್ತೆ. ಮೇಲಿನ ಎಲ್ಲ ಹೇಳಿಕೆಗಳು ರಾಜ್ಯಪಾಲರು ತಮ್ಮ ವಿವೇಚನೆಯನ್ನು ಬಳಸಬಹುದು ಅಂತ ಹೇಳ್ತೇನೆ. ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 196ನೇ ಪ್ರಶ್ನೆ ಆಗಿದೆ, ರಾಜ್ಯಪಾಲರು ರಾಜ್ಯ ಶಾಸಕಾಂಗದ ಅನುಮೋದನೆ ಪಡೆದ ಯಾವ ಶಾಸನಗಳಿಗೆ ರಾಷ್ಟ್ರಪತಿ ಅನುಮೋದನೆಗಾಗಿ ಕಾದಿರಿಸಬೇಕಾಗುತ್ತದೆ ಅಂತ ಕೇಳಿದರೆ 196ನೇ ಪ್ರಶ್ನೆ ಸರಿಯಾದ ಉತ್ತರ. ಅದುವೇ ಆಪ್ಷನ್ಸ್ ಬಿ, ಕೆಲವು ಶಾಸನಗಳು ಮಾತ್ರ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 197ನೇ ಪ್ರಶ್ನೆ ನೋಡೋಣ. ಓರ್ವ ರಾಜ್ಯಪಾಲ ಒಂದಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ರಾಜ್ಯಪಾಲರನ್ನಾಗಿ ಏಕಕಾಲದಲ್ಲಿ ಕಾರ್ಯನಿರ್ವಹಿಸಲು ಭಾರತದ ಸಂವಿಧಾನದಲ್ಲಿ ಅವಕಾಶದಲ್ಲಿದೆ ಅಂತ ಕೇಳಿದರೆ, ಭಾರತದ ಸಂವಿಧಾನದಲ್ಲಿ ಅವಕಾಶವಿದೆಯೇ ಅಂತ ಕೇಳಿದ್ದಾರೆ. ಅವಕಾಶ ಇದೆಯಾ ಇಲ್ಲ ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಹೌದು, ಅವಕಾಶವಿದೆ, ಹೌದು ಅಂತ ಹೇಳ್ಬೋದು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. 198ನೇ ಪ್ರಶ್ನೆ ನೋಡೋಣ. ರಾಜ್ಯದ ರಾಜ್ಯಪಾಲರು ಹೊರಡಿಸಿದ ಸುಗ್ರೀವ ಆಜ್ಞೆ ಶಾಸಕಾಂಗದಿಂದ ಅನುಮೋದನೆ ಪಡೆದಿದ್ದರೆ ಎಷ್ಟು ಅವಧಿಯವರೆಗೂ ಜಾರಿಯಲ್ಲಿರುತ್ತದೆ ಅಂತ ಕೇಳಿದರೆ, ಅದು 6 ತಿಂಗಳು. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 199ನೇ ಪ್ರಶ್ನೆ ನೋಡೋಣ. ಈ ಕೆಳಗಿನ ಯಾವ ವಿಷಯದಲ್ಲಿ ರಾಜ್ಯದ ರಾಜ್ಯಪಾಲರು ಅಂತಿಮ ಅಧಿಕಾರ ಹೊಂದಿದ್ದಾರೆ ಅಂತ ಕೇಳಿದ್ದಾರೆ. ಅದುವೇ ಮೇಲಿನ ಎಲ್ಲವೂ. ಯಾಕಂದರೆ ಮೇಲಿನ ಎಲ್ಲವೂ ಯಾವ್ಯಾವುದಂದರೆ ಒಂದಿಷ್ಟು ಹೇಳಿಕೆಗಳು ಕೊಟ್ಟಿದ್ದಾರೆ. ಒಂದನೇ ಹೇಳಿಕೆ ಏನಿದೆ, ರಾಜ್ಯದ ವಿಧಾನಸಭೆ ಅಧಿವೇಶನ ಕರೆಯುವುದು, ಇದು ಕೂಡ ಕರೆಕ್ಟ್ ಆಗಿದೆ. ಈ ಟೈಮಲ್ಲೂ ಅವರು ಅಂತಿಮ ಅಧಿಕಾರವನ್ನು ಹೊಂದಬಹುದು. ರಾಜ್ಯದ ವಿಧಾನಸಭೆ ಅಧಿಕಾರವನ್ನು ಮುಂದೂಡಬಹುದು, ಹೌದು, ಇದು ಕೂಡ ಅವರು ಮಾಡಬಹುದು. ಅವರು ಅಂದರೆ ಯಾರು? ರಾಜ್ಯದ ರಾಜ್ಯಪಾಲರು. ಹಾಗೆ ರಾಜ್ಯದ ರಾಜ್ಯಪಾಲರು ರಾಜ್ಯದ ವಿಧಾನಸಭೆ ವಿಚಾರಿಸಬಹುದು, ಹೌದು, ಇದು ಕೂಡ ಸರಿಯಾಗಿದೆ. ಸೊ ಆಪ್ಷನ್ಸ್ ಡಿ ಇಲ್ಲಿ ಸರಿಯಾಗಿರುತ್ತದೆ. ಮೇಲಿನ ಎಲ್ಲವೂ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 200ನೇ ಪ್ರಶ್ನೆ ನೋಡೋಣ. ರಾಜ್ಯದ ರಾಜ್ಯಪಾಲರು ವಿಧಾನಸಭೆಯನ್ನು ಉದ್ದೇಶಿಸಿ ಭಾಷಣ ಮಾಡುವ ಸಂದರ್ಭ ಯಾವುದು? ಆಪ್ಷನ್ಸ್ ಬಿ, ರಾಜ್ಯದ ವಿಧಾನಸಭೆ ಸಾರ್ವತ್ರಿಕ ಚುನಾವಣೆ ನಂತರದ ಮೊದಲ ಅಧಿವೇಶನ ಹಾಗೂ ವರ್ಷದ ಮೊದಲ ಅಧಿವೇಶನ. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 201ನೇ ಪ್ರಶ್ನೆ ನೋಡೋಣ. 201ನೇ ಪ್ರಶ್ನೆ ಹೀಗಿದೆ. ರಾಜ್ಯದ ವಿಧಾನಸಭೆಯಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಉಲ್ಲಂಘನೆ ಮತ್ತು ಪಕ್ಷಗಳ ವಿಭಜನೆ ವಿಷಯದಲ್ಲಿ ಅಂತಿಮ ತೀರ್ಮಾನ ನೀಡುವವರು ಯಾರು? ಸಿಂಪಲ್ ಪ್ರಶ್ನೆ ಕೇಳಿದರೆ ಅದುವೇ ವಿಧಾನಸಭೆಯ ಸ್ಪೀಕರ್. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 102ನೇ ಪ್ರಶ್ನೆ. ರಾಜ್ಯಗಳ ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆ, ಆ ರಾಜ್ಯದ ವಿಧಾನಸಭೆ ಸದಸ್ಯರ ಸಂಖ್ಯೆ ಎಷ್ಟಿರುತ್ತದೆ ಅಂತ ಕೇಳಿದರೆ 102ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ 1/3 ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 203ನೇ ಪ್ರಶ್ನೆ ನೋಡೋಣ. ಯಾವುದೇ ರಾಜ್ಯದ ವಿಧಾನ ಪರಿಷತ್ತಿನ ಸದಸ್ಯರ ಕನಿಷ್ಠ ಸಂಖ್ಯೆ ಎಷ್ಟು ಅಂತ ಕೇಳಿದರೆ 203ನೇ ಪ್ರಶ್ನೆಗೆ ಆಪ್ಷನ್ಸ್ ಡಿ 40 ಸದಸ್ಯರ ಸಂಖ್ಯೆ. ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 204ನೇ ಪ್ರಶ್ನೆ ನೋಡೋಣ. ರಾಜ್ಯದಲ್ಲಿ ವಿಧಾನ ಪರಿಷತ್ತನ್ನು ಹೊಸದಾಗಿ ರಚಿಸಲು ಅಥವಾ ಅಂತ್ಯಗೊಳಿಸಲು ವಿಧಾನಸಭೆಗೆ ನಿರ್ಣಯ ಅಂಗೀಕರಿಸುವ ಅಧಿಕಾರ ನೀಡಿರುವ ಸಂವಿಧಾನದ ವಿಧಿ ಯಾವುದು ಅಂತ ಕೇಳಿದ್ದಾರೆ. 204ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗಿರುತ್ತೆ? ಆಪ್ಷನ್ಸ್ ಬಿ, ಅದುವೇ 169 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟು 205ನೇ ಪ್ರಶ್ನೆ ನೋಡೋಣ. 205ನೇ ಪ್ರಶ್ನೆ ಆಗಿದೆ. ವಿಧಾನ ಪರಿಷತ್ತು ಹೊಂದಿರದ ರಾಜ್ಯಗಳು ಯಾವುವು? ವಿಧಾನ ಪರಿಷತ್ತೇ ಇಲ್ಲದ ರಾಜ್ಯಗಳು ಯಾವುವು ಅಂತ ಕೇಳಿದರೆ ಕೆಲವೊಂದಿಷ್ಟು ರಾಜ್ಯಗಳು ಕೊಟ್ಟಿದ್ದಾರೆ. ಅದುವೇ ಆಪ್ಷನ್ಸ್ ನೋಡೋಣ. ಆಪ್ಷನ್ಸ್ ನೋಡೋಕ್ಕಿಂತ ಒಂದು ಆನ್ಸರ್ ಹೇಳ್ಬಿಡೋಣ. ಪಶ್ಚಿಮ ಬಂಗಾಳ ಮತ್ತು ಮಧ್ಯಪ್ರದೇಶಕ್ಕೆ ವಿಧಾನ ಪರಿಷತ್ತು ಹೊಂದಿರದ ರಾಜ್ಯಗಳು ಇಲ್ಲಿ ಇವೆರಡು. ಈ ಕೆಳಗೆ ಕೊಟ್ಟಿರೋದ್ರಲ್ಲಿ ಇವೆರಡು ಅಂತ ಹೇಳ್ಬೋದು. 206ನೇ ಪ್ರಶ್ನೆ ನೋಡೋಣ. 206ನೇ ಪ್ರಶ್ನೆ ನೋಡೋಣ ಏನಿದೆ ಅಂದರೆ, ರಾಜ್ಯದ ವಿಧಾನಸಭೆಯಲ್ಲಿ ಈ ಕೆಳಗಿನ ಯಾರ ಅನುಮತಿ ಪಡೆದು ವಿತ್ತೀಯ ಮಸೂದೆ ಅಥವಾ ಫೈನಾನ್ಸ್ ಬಿಲ್ಲನ್ನು ಮಂಡಿಸಬಹುದು? 206ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ರಾಜ್ಯಪಾಲರು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 207ನೇ ಪ್ರಶ್ನೆ. ಹೊಂದಿಸಿ ಬರೆಯಿರಿ ಪ್ರಶ್ನೆ ಇದೆ. ಭಾರತದ ಈ ಕೆಳಗಿನ ಸಾಂವಿಧಾನಿಕ ಸಂಸ್ಥೆಗಳ ಮುಖ್ಯಸ್ಥರು ಮತ್ತು ನಿವೃತ್ತಿ ವಯಸ್ಸು ಅಧಿಕಾರ ಅವಧಿಯನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ ಹೊಂದಿಸಿ ಬರೆಯಿರಿ ಅಂತ ಈಗಾಗಲೇ ಹೇಳಿದ್ದೀನಿ. 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 208ನೇ ಪ್ರಶ್ನೆ ನೋಡೋಣ. 208ನೇ ಪ್ರಶ್ನೆ ಇದೆ. ರಾಜ್ಯ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರು ಹಾಗೂ ಇತರ ನ್ಯಾಯಾಧೀಶರನ್ನು ನೇಮಕ ಮಾಡುವವರು ಯಾರು? 208ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಇಲ್ಲಿ ರಾಷ್ಟ್ರಪತಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 209ನೇ ಪ್ರಶ್ನೆ ನೋಡೋಣ. ಭಾರತದ ಸುಪ್ರೀಂ ಕೋರ್ಟಿನಲ್ಲಿ ಮುಖ್ಯ ನ್ಯಾಯಾಧೀಶರುಗಳನ್ನೊಳಗೊಂಡ ಎಷ್ಟು ನ್ಯಾಯಾಧೀಶರಿದ್ದಾರೆ? 209ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಇಲ್ಲಿ 26 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 210ನೇ ಪ್ರಶ್ನೆ ನೋಡೋಣ. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗುವ ಅರ್ಹತೆಗೆ ಸಂಬಂಧಿಸಿದಂತೆ ತಪ್ಪಾಗಿರುವ ಹೇಳಿಕೆ ಯಾವುದು ಅಂತ ಕೇಳ್ತಾರೆ. 3 ಹೇಳಿಕೆಗಳು ಕೊಟ್ಟಿದ್ದಾರೆ. ತಪ್ಪಾಗಿರೋ ಹೇಳಿಕೆಯನ್ನು ಓದ್ತೀನಿ ನೋಡಿ ಡೈರೆಕ್ಟಾಗಿ. ಯಾವ ಹೇಳಿಕೆ ತಪ್ಪಾಗಿರುತ್ತೆ ಅಂದರೆ 50 ವಯಸ್ಸಾಗಿರಬೇಕನ್ನೋದು ಶುದ್ಧ ತಪ್ಪು ಹೇಳಿಕೆ ಇದು.
ರೈಟ್. ಇಲ್ಲಿ ಸರಿಯಾದ ಉತ್ತರ 210ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ಇವು 3 ಸರಿಯಾಗಿರುವ ಹೇಳಿಕೆಗಳಾಗಿರುತ್ತೆ. ಮೂರು ಹೇಳಿಕೆಗಳ ನೀವು ಈ ಪ್ರಶ್ನೆನ ಸ್ಕ್ರೀನ್ಶಾಟ್ ತೊಗೊಂಡು ಈ ಪ್ರಶ್ನೆಗಳನ್ನು ನೀವು ಒಂದ್ಸತಿ ಅನಲೈಸ್ ಮಾಡ್ಬೋದು. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರೋ ಪ್ರಶ್ನೆ. ಸೊ ಈ ವಿಡಿಯೋನ ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ದಯವಿಟ್ಟು ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮಗೆ ಎಲ್ಲ ವಾಟ್ಸಪ್ ಗ್ರೂಪ್ಗಳು, ನಿಮ್ಮೆಲ್ಲ ಫ್ರೆಂಡ್ಸು ಸ್ಟಡಿ ಗ್ರೂಪ್ ಅಂತ ವಾಟ್ಸಪ್ ಗ್ರೂಪ್ ಮಾಡಿರ್ತಾರೆ, ಆ ಎಲ್ಲ ವಾಟ್ಸಪ್ ಗ್ರೂಪಲ್ಲಿ ಈ ಯೂಟ್ಯೂಬ್ ಲಿಂಕ್ನ ಹಾಕಿ, ಹಾಗೆ ಈ ವಿಡಿಯೋ ಲಿಂಕ್ನ ನೀವು ನಿಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಈ ಯೂಟ್ಯೂಬ್ ಚಾನಲ್ ಲಿಂಕ್ನ ದಯವಿಟ್ಟು ನಿಮ್ಮೆಲ್ಲ ಗ್ರೂಪ್ಗಳು ವಾಟ್ಸಪ್ ಗ್ರೂಪಲ್ಲಿ ಮತ್ತು ಸ್ಟೇಟಸಲ್ಲಿ ಇಡೋದಾದರೆ ಸ್ಟೇಟಸಲ್ಲಿ ಇಟ್ಟರೆ ದಯವಿಟ್ಟು ಒಂದು ಹೆಲ್ಪ್ ಮಾಡಿ ಸಾಕು. ಸೊ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ, ನಾವು ಇದೇ ರೀತಿಯಾಗಿ ವೀಡಿಯೋನ ಮಾಡ್ತಾ ಇದ್ದೀವಿ. ದಯವಿಟ್ಟು ಯಾರು ಏನು ಮಾಡ್ತಾರೋ ಗೊತ್ತಿಲ್ಲ, ಲೈಕ್ ಮತ್ತು ಕಮೆಂಟು ದಯವಿಟ್ಟು ಮಾಡಿ. ಏನಾದರೂ ಒಂದು ಕಮೆಂಟ್ ಮಾಡಿ, ಚೆನ್ನಾಗಿದೆ ಅಂತ ಮಾಡಿ ಅಥವಾ ಚೆನ್ನಾಗಿಲ್ಲ ಅಂತ ಮಾಡಿ, ಅಥವಾ ಏನಾದರೂ ಹೇಳಬೇಕಾ ಸರ್ ಸ್ಲೋ ಆಗಿ ಹೇಳಿ ಅಥವಾ ಫಾಸ್ಟಾಗಿ ಹೇಳಿ ಸರ್, ಇನ್ನೂ ಬೇರೆ ಬುಕ್ಕುಗಳನ್ನು ಓದಿ ಹೇಳಿ ಸರ್ ಅಂತ ಹೇಳಿದ್ರೆ ದಯವಿಟ್ಟು ಅದನ್ನಾದರೂ ಕಮೆಂಟ್ ಮಾಡಿ. ಲೈಕ್ ಮಾತ್ರ ಮಾಡೋದು ಮರಿಬೇಡಿ. ದಯವಿಟ್ಟು ಲೈಕ್ ಮಾಡಿ ವಿಡಿಯೋನ. ನೀವು ಜಾಸ್ತಿ ಲೈಕ್ ಮಾಡೋದ್ರಿಂದ ಈ ವಿಡಿಯೋ ಜಾಸ್ತಿ ಜನಕ್ಕೆ ಹೋಗಿ ತಲುಪುತ್ತೆ. ಸೊ ಜಾಸ್ತಿ ಜನಕ್ಕೆ ಯೂಟ್ಯೂಬ್ ಹೋಗಿ ಸಜೆಸ್ಟ್ ಮಾಡ್ತಾ ಹೋಗುತ್ತೆ. ಸೊ ವ್ಯೂಸ್ ಜಾಸ್ತಿ ಬರ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಅದು ನಮಗೆ ಮೋಟಿವ್ ಆಗುತ್ತೆ. ನಮಗಿರೋ ಮೋಟಿವೇಶನ್ ಏನಂದರೆ ಜಸ್ಟ್ ನೀವು ನೋಡೋದು ಒಂದು ಲೈಕ್ ಕೊಟ್ಟರೆ ನಮಗೆ ಅದೇ ಮೋಟಿವೇಶನ್ಸ್. ಈ ಚೆನ್ನಾಗಿ ನೋಡ್ತಾ ಇದ್ದೀರನ್ನಪ್ಪ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ನಮಗಿರುತ್ತೆ. ಸೊ ಅದರಿಂದ ನಾವು ಜಾಸ್ತಿ ವಿಡಿಯೋ ಮಾಡ್ತೀವಿ. ಇದೇ ರೀತಿ ಸೋಷಲ್ ಸರ್ವೀಸು, ಸಮಾಜ ಸೇವೆನ ನಾವು ಮಾಡ್ಕೊಂಡಿರ್ಬೋದು. ಸೊ ಇದೇ ರೀತಿಯಾಗಿ ನಾವು ಎಲ್ಲ ಸ್ಟೂಡೆಂಟ್ಸ್ಗೂ ಹೇಳ್ಕೊಂಡು ಲೈಕ್ ನಮ್ಗೆ ಅದು ಮೋಟಿವೇಶನ್ ಆಗಿ ಸಿಗ್ತಾ ಇರುತ್ತೆ. ಸೊ ಇದನ್ನು ಎಲ್ಲ ಸ್ಟೂಡೆಂಟ್ಸ್ಗೂ ತಲುಪುವಂತೆ ಮಾಡೋದು ನಿಮ್ಮ ಜವಾಬ್ದಾರಿ. ಇಲ್ಲಿ ತನಕ ಬಂದಿದ್ದೀರಾ, ಈ ವಿಡಿಯೋಗೆ ಲೈಕ್ ಕೊಟ್ಟು ಒಂಚೂರು ನೀವು ಮುಂದೆ ಹೋಗ್ಬೋದು. ರೈಟ್. 211ನೇ ಪ್ರಶ್ನೆ ನೋಡೋಣ. ಭಾರತದಲ್ಲಿ ರಾಜಕೀಯ ಪಕ್ಷಗಳಿಗೆ ಮನ್ನಣೆ ನೀಡುವವರು ಯಾರು? 211ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ. ಅದುವೇ ಚುನಾವಣೆ ಆಯೋಗ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 212ನೇ ಪ್ರಶ್ನೆ. ಸಾಂವಿಧಾನಿಕ ಸಂಸ್ಥೆಗಳನ್ನು ಹಾಗೂ ಅವುಗಳಿಗೆ ಸಂಬಂಧಿಸಿದ ವಿಧಿಗಳನ್ನು ಹೊಂದಿಸಿ ಬರೆಯಿರಿ. 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 213ನೇ ಪ್ರಶ್ನೆ. ಭಾರತದಲ್ಲಿ ಪಂಚಾಯತ್ ರಾಜ್ಯ ವ್ಯವಸ್ಥೆ ಮೊದಲ ಬಾರಿಗೆ ಜಾರಿಗೆ ಬಂದ ವರ್ಷ ಯಾವುದು? ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಇದಕ್ಕೂ ಕೂಡ 3 ಸ್ಟಾರ್ನ ಹಾಕ್ತೀನಿ ಅಥವಾ 4 ಸ್ಟಾರ್ ಹಾಕ್ತೀನಿ. ಈ ಪ್ರಶ್ನೆ ಕೂಡ ನೆನ್ಪಿಟ್ಲಿ. ಅದುವೇ 1959 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 214ನೇ ಪ್ರಶ್ನೆ ನೋಡೋಣ. ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಮೊದಲು ಅನುಷ್ಠಾನಕ್ಕೆ ತಂದ ರಾಜ್ಯ ಯಾವುದು? ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಇದಕ್ಕೂ ಕೂಡ 3 ಸ್ಟಾರ್ನ ಕೊಡ್ತೀನಿ. ಅಷ್ಟು ಇಂಪಾರ್ಟೆಂಟ್ ಇರೋ ಪ್ರಶ್ನೆ. ಯಾವ ರಾಜ್ಯ ಇರ್ಬೋದು ಅಂದರೆ ಅದುವೇ ರಾಜಸ್ಥಾನ್. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 215ನೇ ಪ್ರಶ್ನೆ. ಯಾವ ಸಮಿತಿ ಶಿಫಾರಸಿನಂತೆ ಭಾರತದಲ್ಲಿ ಮೊದಲ ಬಾರಿಗೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಆರಂಭಿಸಿತು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ. ಅದುವೇ ಬಲವಂತ್ ರಾಯ್ ಮೆಹ್ತಾ. ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಇದಕ್ಕೂ ಕೂಡ 2 ಸ್ಟಾರ್ನ ಕೊಡ್ತೀನಿ. 216ನೇ ಪ್ರಶ್ನೆ ನೋಡೋಣ. 216ನೇ ಪ್ರಶ್ನೆ ಹೇಗಿದೆ. ಸಂವಿಧಾನದ 73ನೇ ತಿದ್ದುಪಡಿಯಂತೆ ಪಂಚಾಯತ್ ರಾಜ್ ವ್ಯವಸ್ಥೆ ಅಳವಡಿಸಿಕೊಂಡ ಮೊದಲ ರಾಜ್ಯ ಯಾವುದು? ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ. ಇದಕ್ಕೂ ಕೂಡ ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಇದಕ್ಕೂ ಕೂಡ 2 ಸ್ಟಾರ್ನ ಕೊಡ್ತೀನಿ. ಸೊ ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 217ನೇ ಪ್ರಶ್ನೆ. ಕರ್ನಾಟಕ ರಾಜ್ಯದಲ್ಲಿ ಪಂಚಾಯತ್ ರಾಜ್ಯ ವ್ಯವಸ್ಥೆ ಮೊದಲ ಬಾರಿಗೆ ಜಾರಿಗೆ ಬಂದ ವರ್ಷ ಯಾವುದು? ಇನ್ನೊಂದ್ಸತಿ ಓದ್ತೀನಿ ನೋಡಿ. 217ನೇ ಪ್ರಶ್ನೆ. ಕರ್ನಾಟಕದ ರಾಜ್ಯದಲ್ಲಿ ಪಂಚಾಯತ್ ರಾಜ್ಯ ವ್ಯವಸ್ಥೆ ಮೊದಲು ಯಾವಾಗ ಜಾರಿಗೆ ಬಂದ ವರ್ಷ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ಅದುವೇ 1960 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 218ನೇ ಪ್ರಶ್ನೆ ನೋಡೋಣ. ಸಂವಿಧಾನದ 73ನೇ ತಿದ್ದುಪಡಿಯಿಂದಾಗಿ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಾಂವಿಧಾನಿಕ ಸ್ಥಾನಮಾನ ದೊರೆಯಿತು. ಇದರ ಅನ್ವಯ ಗ್ರಾಮೀಣ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗಾಗಿ 11ನೇ ಅನುಸೂಚಿಗೆ ಸೇರ್ಪಡೆ ಮಾಡಲಾದ ವಿಷಯಗಳ ಸಂಖ್ಯೆ ಎಷ್ಟು? 218ನೇ ಪ್ರಶ್ನೆಗೆ ಸರಿಯಾದ ಉತ್ತರ 29 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 219ನೇ ಪ್ರಶ್ನೆ. ಕರ್ನಾಟಕ ರಾಜ್ಯದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಕ್ರಮ ಯಾವುದಂದರೆ ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಪಂಚಾಯತ್ ರಾಜ್ ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ. ಅದುವೇ ಪಂಚಾಯತ್ ರಾಜ್ ಜಿಲ್ಲಾ ಪಂಚಾಯತನ್ನು ತಾಲೂಕ್ ಪಂಚಾಯತಿಯಾಗಿ ಮಾಡಿರ್ತಾರೆ. ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 220ನೇ ಪ್ರಶ್ನೆ ನೋಡೋಣ. ಅದುವೇ ಕರ್ನಾಟಕದ ರಾಜ್ಯದಲ್ಲಿ ರಾಜಕೀಯ ಪಕ್ಷದ ಚಿಹ್ನೆ ಆಧಾರಿತ ಚುನಾವಣೆ ನಡೆದ ಸ್ಥಳೀಯ ಸಂಸ್ಥೆ ಯಾವುದು? ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ. ಅದುವೇ ಗ್ರಾಮ ಪಂಚಾಯತಿಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 221ನೇ ಪ್ರಶ್ನೆ. ಕರ್ನಾಟಕ ರಾಜ್ಯದ ಪಂಚಾಯತ್ ರಾಜ್ ಚುನಾವಣೆಗಳನ್ನು ನಿರ್ವಹಿಸುವವರು ಯಾರು? ಅದುವೇ ರಾಜ್ಯ ಚುನಾವಣಾ ಆಯೋಗ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 222ನೇ ಪ್ರಶ್ನೆ. ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ 2 ಸ್ಥಾನಗಳನ್ನು ತೆರವಾದಾಗ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವವರು ಯಾರು? ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಇದಕ್ಕೆ 5 ಸ್ಟಾರ್ಗಳು ಕೊಡ್ತೀನಿ. ಯಾಕಂದರೆ ತುಂಬ ಎಕ್ಸಾಮ್ಸಲ್ಲಿ ಆಗಲೇ ರಿಪೀಟ್ ಆಗಿದೆ, ಮುಂದೆ ಎಕ್ಸಾಮ್ಸಲ್ಲಿ ಕೇಳ್ಬೋದು. ಮತ್ತು ಇದನ್ನು ಎಲ್ಲರಿಗೂ ಗೊತ್ತಿರಬೇಕು, ಅಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಇದು. 172ನೇ ಪ್ರಶ್ನೆಗೆ ಸಾಮಾನ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಇರುವಾಗ ಈ ಕಾರ್ಯನಿರ್ವಹಿಸಬಹುದು.
ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 123ನೇ ಪ್ರಶ್ನೆ ನೋಡೋಣ. ಕರ್ನಾಟಕ ರಾಜ್ಯದ ಮಹಾನಗರ ಪಾಲಿಕೆ ಅಥವಾ ಕಾರ್ಪೊರೇಷನ್ ಮೇಯರ್ ಅಥವಾ ಉಪ ಮೇಯರ್ ಅಧಿಕಾರಾವಧಿ ಎಷ್ಟು ಅಂತ ಕೇಳಿದರೆ ಅದು 1 ವರ್ಷ. ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 124ನೇ ಪ್ರಶ್ನೆ. ಕರ್ನಾಟಕ ರಾಜ್ಯ ಈ ಕೆಳಗಿನ ಯಾವ ಸ್ಥಳೀಯ ಸಂಸ್ಥೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಪದವಿಗೆ 2/3 ಬಹುಮತದ ಅಗತ್ಯವಿರುತ್ತದೆ ಅಂತ ಕೇಳಿದರೆ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಅದು ಗ್ರಾಮ ಪಂಚಾಯಿತಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 125ನೇ ಪ್ರಶ್ನೆ. 1993 ಕರ್ನಾಟಕ ರಾಜ್ಯ ಪಂಚಾಯತ್ ರಾಜ್ ಮಸೂದೆಗೆ ಸಂಬಂಧಿಸಿದಂತೆ ತಪ್ಪಾಗಿರುವ ಹೇಳಿಕೆ ಯಾವುದು ಅಂತ ಕೇಳಿದ್ದಾರೆ. ಯಾವ ಹೇಳಿಕೆ ತಪ್ಪಾಗಿರ್ಬೋದು ಅಂದರೆ ಆಪ್ಷನ್ ಸಿ ಹೇಳಿಕೆನೇ ತಪ್ಪಾಗಿರುತ್ತೆ. ಅದುವೇ ಜಿಲ್ಲಾ ಪಂಚಾಯತಿನಲ್ಲಿ ಸರ್ಕಾರದ ನಾಮಕರಣ ಸದಸ್ಯರಿರುತ್ತಾರೆ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಸೊ ಇನ್ನೂ ಉಳಿದ ಈಗ 225 MCQsನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನ ಸಾಲ್ವ್ ಮಾಡಿದ್ದೀವಿ. ಇನ್ನೂ 100 MCQsನ ಇದೆ. ಅದು ಪಾರ್ಟ್ 3 ವಿಡಿಯೋನ ಅಪ್ಲೋಡ್ ಮಾಡ್ತೀವಲ್ಲ, ಆ ಪಾರ್ಟ್ 3 ವಿಡಿಯೋದಲ್ಲಿ ಇನ್ನುಳಿದ 100 MCQsನ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡ್ತೀವಿ. ಅಲ್ಲಿವರೆಗೂ ಪಾರ್ಟ್ 1 ಮತ್ತು ಪಾರ್ಟ್ 2ನ ಕಂಪ್ಲೀಟ್ ಮಾಡಿದ ತಕ್ಷಣ ಅಲ್ಲಿ ನಿಮಗೆ 225 MCQs ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಕವರ್ ಆಗುತ್ತೆ ಭಾರತದ ಸಂವಿಧಾನಕ್ಕೆ ರಿಲೇಟೆಡ್ ಆಗಿ. ಧನ್ಯವಾದಗಳು. ಶುಭ ದಿನ.